ಇಷ್ಟು ದಿನ ನಾನು ಕೂಡ ಬಹಳ ಮೌನದಿಂದ ಯಾವ ವಿಚಾರಗಳಿಗೂ ಕೂಡ ಉತ್ತರ ಕೊಡದೆ ಸುಮ್ಮನೆ ಇದ್ದೆ. ಬಹುಶಃ ನಿಮ್ಮ ಆಸಿಡ್ ದಾಳಿ CBI ತನಿಖೆ ಆಗಲಿ. ಅಲ್ಲ, ನೀವೇ ತೋರಿಸಿದ್ರಲ್ಲ, ನಿಮ್ಮ ಟಿವಿಗಳಲ್ಲೇ ಬಂದಿದೆಯಲ್ಲ. ಆಸಿಡ್ ಅಂದ್ರು, ಆಸಿಡ್ ಆದ್ಮೇಲೆ ಮೊಟ್ಟೆ ಬಂತು. ಅದು ಪೂರ್ವ ನಿಜ. ಒಂದೊಂದು ಕ್ಲೀನಾಗಿ ಒಂದು ಇಲ್ಲ, ಅದೇ ಹೇಳಿದ್ನಲ್ರಿ, ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಹಿಟ್ಟಾಗ್ತಾ ಇಲ್ಲ ರೀ. ಈಗ ಹಿಟ್ ಮಾಡಬೇಕು ಅಂತಂದ್ರೆ ಆಕ್ಟರ್ಗಳು ನೋಡಿ, BJPನಲ್ಲಿ ಅಂತೆಂಥ ಆಕ್ಟರ್ಗಳು ಸೃಷ್ಟಿಯಾಗಿದ್ದಾರೆ. ನಟನ ರಮೇಶ್ ಜಾರಕಿಹೊಳಿ ನಟನೆ, ಓಹೋ ಎಂತ ಸೂಪರ್ ನಟನೆ. ಅವ್ರ ಬಗ್ಗೆ ಏನೋ ಪ್ರಸ್ತಾಪ ಮಾಡಿದಾರಲ್ಲ, DK ಶಿವಕುಮಾರ್ ಅವ್ರ ಏನೋ ವಿಚಾರ ಎತ್ಕೊಂಡು. ನಾನು ಮಾತಾಡಲ್ಲ ಅಂತಿದ್ದೆ. ನಾನು ವಿಚಾರಗಳು ಯಾವುದು ಹೇಳ್ಬಾರ್ದು, ಇಂಥ ಕೊಳಕು ವಿಚಾರಗಳನ್ನ ಹೇಳ್ಬಾರ್ದು ಅಂತಿದ್ದೆ. ಅವರೇ ನೆನ್ಪು ಮಾಡಿಕೊಟ್ಟಿದ್ದಾರೆ. ಯಾರ್ಯಾರ್ದು ಹೇಳ್ಬೇಕು? ಯಡಿಯೂರಪ್ಪನವ್ರದ್ದು, ವಿಜೇಂದ್ರ ಅವ್ರಿಗೆ. ಯಾರೋ ವಿಜೇಂದ್ರ ಅವ್ರಿಗೆ ಟೈಮ್ ಕೇಳಿದಾರಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ ಬಂದು ಅಂತ. ಕೊಡ್ಲಿ ಟೈಮು, ಬಹಿರಂಗವಾಗಿ ಮಾಧ್ಯಮದ ಮುಂದೆ ಚರ್ಚೆ ಆಗಲಿ. ಕೊಡಿಸಿ ಟೈಮು ದಯವಿಟ್ಟು ಮಾಧ್ಯಮದವರು. ವಿಜೇಂದ್ರ ಅವ್ರಿಗೆ ಹೇಳ್ಬಿಟ್ಟು ಏನಾದ್ರೂ ಹಿಂದಿನ ರಹಸ್ಯ ಏನು ಅಂತ. ಆ ರಹಸ್ಯ ಏನು ಅಂತೇಳಿ ಗೊತ್ತಾಗ್ಲಿ. ವಿಜೇಂದ್ರ ಅವ್ರವ್ರ ಸಮಯ ಕೊಡ್ಲಿ ದಯವಿಟ್ಟು. ನೀವು ವಿಜೇಂದ್ರ ಅವ್ರವ್ರ ಸಮಯ ಕೊಡಿ. ಯಾಕೆ ನೀವು ಇದು ಮಾಡ್ತಾ ಇದ್ದೀರಿ? ಎಲ್ಲನೂ CBI ತನಿಖೆ ಕೊಡ್ಲಿ. ಅಮಿತ್ ಶಾ ಅವ್ರಿಗೆ ಹೇಳಿ, CT ರವಿ ಅವರು ಹೋಗಿ ಹೇಳಿ, ಅಶೋಕ್ ಅವ್ರನ್ನು ಕರ್ಕೊಂಡು ಹೋಗ್ಲಿ. ಇವತ್ತು ಬೇರೆ ಟಿವಿನಲ್ಲಿ ಪೇಪರಲ್ಲಿ ಬಂದಿದೆ, ಮುನಿರತ್ನ ರೇಪ್ ಸೀಟ್ ಹನಿ ಟ್ರ್ಯಾಪ್ ನಿಜ, SIT ಚಾರ್ಜ್ ಶೀಟ್. ಅದಕ್ಕೆ ಹೇಳ್ಬೇಕು, ಎಲ್ಲರೂ ಹೇಳ್ಬೇಕು. ಯಾರ್ಯಾರು ಏನೇನು ಪಾಲ್ದಾರಗಳಿದ್ದಾರೆ, ಯಾರ್ಯಾರು ಏನೇನಿದ್ದಾರೆ ಎಲ್ಲನೂ ಹೇಳಿ ತನಿಖೆ ಮಾಡಲಿ. ಭಾಳ ಸಂತೋಷ. ಸಿನಿಮಾ 100 ಡೇಸ್ ಓಡಿಸಿ. ಇನ್ನೇನು ಪ್ರಶ್ನೆ ಇದೆಯಪ್ಪ ನಿಮ್ದು? ಇದು ನೋಡ್ರಿ, ಭಾರತೀಯ ಜನತಾ ಪಕ್ಷದವ್ರಿಗೆ ನೈತಿಕತೆ ಇತ್ತು ಅಂತಂದ್ರೆ ಯಾರ್ಯಾರನ್ನ ಯಾವ್ಯಾವ ರೀತಿ ಮಟ್ಟ ಹಾಕ್ಬೇಕು, ಯಾವ ರೀತಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅದನ್ನ ಮಾಡ್ತಾರೆ. ಅವರು ನೈತಿಕತೆ ಇಲ್ಲ, ಸಂಸ್ಕೃತಿ ಇಲ್ಲ, ಅವ್ರ ಹತ್ರ ಏನೂ ಇಲ್ಲ. ಹೇಳೋದೊಂದು ಮಾಡೋದೊಂದು. ಅವ್ರಿಗೆ ಹೇಳಿ ಪ್ರಯೋಜನ ಇಲ್ಲ. ಜನ ಕಾಲ ಬಂದಾಗ ಉತ್ತರ ಕೊಡ್ತಾರೆ. ನಾನಾದ್ರೂ ತಮಗೆ ಹೇಳೋದಿಷ್ಟೇ, ನೀವು ಮಾಧ್ಯಮದವರು ಸಿನಿಮಾಗಳಿಲ್ಲ ಅಂತ ಇದ್ದೀರಿ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಒಂದು ಕಡೆ ತಮಿಳ್ನಾಡಲ್ಲಿ ಒಂದು ಚಾಟಿ ಏಟನ್ ಸಿನಿಮಾ ಬರ್ತಾ ಇದೆ. ಇಲ್ಲೊಂದು ಕಡೆ ಆಸಿಡ್ ಮೊಟ್ಟೆ ಏನ್ ಹೆಸರಿಟ್ರೆ ಚೆನ್ನಾಗಿರುತ್ತೆ ರೀ ಟೈಟ್ಲು? ಮುನ್ರತ್ನನ್ಗೆ ಐಡಿಯಾ ಕೊಡ್ರಿ. ಮೊಟ್ಟೆ ಆಸಿಡ್ ಅಂತಾನ, ಆಸಿಡ್ ಮೊಟ್ಟೆ ಅಂತಾನ, ಏನಂತ ಕೊಡ್ತೀರಾ ಟೈಟ್ಲು? ನನಗೆ ಜೊತೆಲಿ ಇದ್ರು, ಬಟ್ ಲಿಂಕ್ ಕಟ್ ಆಗಿದೆ ಒಂದು 4-5 ವರ್ಷದಿಂದ. ಈಗ ಇನ್ನ BJP ಸ್ವರ್ಗದಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಐಡಿಯಾಸ್ ಎಲ್ಲ ಬಂದ್ಬಿಟ್ಟಿದೆ. ಯಾರಿಗೆ ಬರೋದು ಅದೆಲ್ಲ? ಆಸಿಡ್ನ ಮೊಟ್ಟೆ ಒಳಗೆ ಹಾಕ್ಬೇಕು ಅನ್ನೋದು ಸಿನಿಮಾದವ್ರಿಗೇನೆ ಬರೋದು, ಹೆಂಗೆ ತೋರಿಸ್ಬೇಕು ಅಂತ. ಗ್ರಾಫಿಕ್ಸ್ ಡಿಸೈಡು ಮೊಟ್ಟೆ ಒಳಗಡೆ ತೋರಿಸೋದು, ಆಮೇಲೆ CT ಸ್ಕ್ಯಾನ್ ಮಾಡೋದು, ಕೂದಲೆಲ್ಲ ಸುಟ್ಟೋಗಿರೋದು, ನೆಕ್ಸ್ಟ್ ಡೇ ವಿಗ್ ಹಾಕೊಳ್ಳೋದು. ಅದನ್ನೆಲ್ಲ ರಾಜ್ಯದ ಜನಕ್ಕೆ ತೋರ್ಸಪ್ಪ ದಯವಿಟ್ಟು, ಪ್ಲೀಸ್. ಕೈ ಮುಗಿತೀನಿ ಅಣ್ಣ, ತೋರ್ಸಪ್ಪ. ಆಸಿಡ್ ದಾಳಿ ಆದ ತಕ್ಷಣ ಕೂದಲೆಲ್ಲ ಸುಟ್ಟೋಗೈತೆ. ಒಬ್ರು ಹೋಗಿ CT ಸ್ಕ್ಯಾನ್ ಮಾಡ್ತಾರೆ, ಇನ್ನು ಮಾರನೆಗೆ ಇನ್ನೊಬ್ರು ಹೋಗಿ ವಿಗ್ ಎತ್ಕೊಂಡೋಗಿ ಕೊಡ್ತಾರೆ. ಆ ವಿಗ್ ಹಾಕೊಂಡು ನಿಮ್ಮ ಮುಂದೆ ಬಂದಿದ್ದಾರೆ. ಎಷ್ಟು ಚೆನ್ನಾಗಿದೆ. ಆಮೇಲೆ ಇನ್ಯಾವ ಪ್ರಶ್ನೆ ಬೇಕಪ್ಪ?